ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರಿಗೆ ಅಲರ್ಜಿ ಚರ್ಮ ರೋಗ ಇದ್ದರೂ ಈ ವಿಡಿಯೋ ನೋಡಿಕೊಂಡು ಈ ರೀತಿ ಔಷಧಿಗಳು ತಯಾರು ಮಾಡಿ ಬಳಸ್ಕೊಂಡ್ರೆ 100% 100% ನಿಮ್ಮ ಸಮಸ್ಯೆ ಕ್ಲಿಯರ್ ಆಗೋಗುತ್ತೆ. ಎಲ್ಲರೂ ಬಳಸ್ಕೋಬೋದು. ಇದು ಕುಡಿಸಿಗೆ, ಹಾಲು ಕುಡಿಸಿಗೆ ಅಂತ ನಾವು ಕರಿತೀವಿ. ಈ ಹಾಲು ಕುಡಿಸಿಗೆ ಎಲೆ ಒಂದು 150 ಗ್ರಾಮ್ ತಗೊಂಬನ್ನಿ. ಇಲ್ಲಿ ನೋಡಿ, ಈ ಕುಪ್ಪಿ ಸೊಪ್ಪು ಒಂದು 100 ಗ್ರಾಮ್ ಅಷ್ಟು ಪೇಸ್ಟ್ ತಗೊಳ್ಳಿ. ಇಲ್ಲಿ ನೋಡಿ, ಇದು ಬಂದು ಈಶ್ವರಿ ಬಳ್ಳಿ. ಇದು ತುಂಬ ಮುಖ್ಯವಾಗಿ ಇದಕ್ಕೆ ಈಶ್ವರಿ ಬಳ್ಳಿ ಒಂದು 200 ಗ್ರಾಮ್ ಪೇಸ್ಟ್ ತಗೊಳ್ಳಿ. ಇನ್ನೂ ಜಾಸ್ತಿ ಆದರೂ ಸಮಸ್ಯೆ ಇಲ್ಲ. ಇದು ಬಂದು ಗಂಗರೇಣಿ ಮರ ಅಂತ ಕರಿತೀವಿ ನಾವು, ಹೂವರ್ಸಿ ಮರ. ಇದರ ಪೇಸ್ಟ್ ಎಲೆ ಒಂದು 100 ಗ್ರಾಮ್, ಕಾಯಿ ಒಂದು 5-6 ಕಾಯಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಸೊಪ್ಪು, ಕಸವಿನ ಎಲೆ ಅಂತ ಕೂಡ ಕರಿತೀವಿ. ಇದು ಒಂದು 150 ಗ್ರಾಮ್ ಪೇಸ್ಟ್. ನೋಡಿ, ಇದು ನಾವು ಬಂದು ದತ್ತೂರಿ ಗಿಡ ಅಂತೀವಿ. ಕೆಲವರು ದತ್ತೂರಿ ಗಿಡ ಅಂದರೆ ಉಮ್ಮಿತ್ ಗಿಡ ಅನ್ಕೊಂತಾರೆ. ನಮ್ಮ ಕಡೆ ಇದನ್ನೇ ನಾವು ದತ್ತೂರಿ ಅನ್ನೋದು. ಇದೊಂದು 100 ಗ್ರಾಮ್ ಪೇಸ್ಟ್ ಮಾಡಿ ಹಾಕೊಳ್ಳಿ. ಅದೇ ರೀತಿ ಕಕ್ಕೆ ಮರ, ಈ ಕಕ್ಕೆ ಮರದ ಎಲೆ ಕೂಡ ಒಂದು 100 ಗ್ರಾಮ್ ಪೇಸ್ಟು. ಇದು ಲಬ್ಬರ್ ಗಿಡ ಅಂತ ಕರಿತೀವಿ, ಕೆರೆಗಳಲ್ಲಿ ಕಾಲುವೆಗಳಲ್ಲಿ ಇರುತ್ತೆ. ಇದರ ಎಲೆ ಒಂದು 50 ಗ್ರಾಮ್ ಪೇಸ್ಟು. ಇದು ಎಕ್ಕದ ಗಿಡದ ಎಲೆ, ಅಂದರೆ ಹಣ್ಣಾಗಿರೋ ಎಲೆ, ಎಲ್ಲೋ ಕಲರ್ ತಿರುಗೋ ಎಕ್ಕದ ಗಿಡದ ಎಲೆ ಒಂದು 11 ಎಲೆ ತಗೊಂಬಂದು ಪೇಸ್ಟ್ ಮಾಡಿಬಿಟ್ಟು ಒಂದು ತಾಮ್ರದ ಪಾತ್ರೆಗೆ ಹಾಕ್ಬಿಡಿ. ಇದನ್ನೆಲ್ಲ ಪೇಸ್ಟ್ ಮಾಡಿ ಒಂದು ತಾಮ್ರದ ಪಾತ್ರೆಗೆ ಹಾಕಿ ಒಂದು ನೈಟ್ ಹಂಗೆ ಬಿಟ್ಬಿಡಿ, ಬಿಟ್ಬಿಡಿ. ಅಂದರೆ ಕೆಲಸಕ್ಕೆ ಮುಂಚೆ ಏನು ಮಾಡ್ತೀರಾ ಅಂದರೆ, ಇಲ್ಲಿ ನೋಡಿ ಗಂಧಕ, ಈ ಆಮ್ಲ ಗಂಧಕ ಒಂದು 50 ಗ್ರಾಮ್ ಅಷ್ಟು ಪೇಸ್ಟ್ ಮಾಡಿ ಪೌಡರ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ, ಅದೇ ರೀತಿ ಒಂದು 20 ಗ್ರಾಮ್ ಅಷ್ಟು ತುತ್ತ, ಮೈಲ್ ತುತ್ತ ಅಂತ ಕೂಡ ಪೌಡರ್ ಮಾಡಿ ಹಾಕ್ಬಿಟ್ಟು ಇವೆಷ್ಟು ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಇಟ್ಬಿಡಿ ಒಂದು ರಾತ್ರಿ. ಮಾರನೇ ದಿವಸ ಬೆಳಗ್ಗೆ ಎದ್ದು ಬೇಳೆಣ್ಣೆ ಅರ್ಧ ಲೀಟ್ರು, ಎಳ್ಳೆಣ್ಣೆ ಅರ್ಧ ಲೀಟ್ರು, ಅದೇ ರೀತಿ ನಿಮಗೆ ಇಪ್ಪೆ ಎಣ್ಣೆ ಅರ್ಧ ಲೀಟ್ರು ಸೇರಿಸಿ ಇದನ್ನು ಸಣ್ಣ ಉರಿಯಲ್ಲಿ ಒಂದು 2-3 ಗಂಟೆ ಬೇಕಾಗುತ್ತೆ ಕಾಯಿಸ್ತಾ ಬನ್ನಿ. ಇದೊಂದು ಅರ್ಧ ಭಾಗ ಕಾದಿದೆ, ಅರ್ಧ ಭಾಗ ಈ ನೀರಿನ ಅಂಶ ತ್ಯಾವ, ಈ ಸೊಪ್ಪಲ್ಲಿ ರಸ ಪೇಸ್ಟ್ ಎಲ್ಲ ಸೀದಿದೆ, ಇನ್ನು ಅರ್ಧ ಇದೆ ಅನ್ನೋ ಸಮಯದಲ್ಲಿ ಬಾವಂಚಿ ಆಗಲು ಸಿಗುತ್ತೆ ನಮ್ಗೆ. ಆ ಬಾವಂಚಿ ಬೀಜ ತಗೊಂಬಂದು ನುಣ್ಣು ಪೌಡರ್ ಮಾಡಿ ಇಟ್ಕೊಂಡು ಅರ್ಧ ಬೆಂದ ಮೇಲೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಾದ್ಮೇಲೆ ಈ ಎಣ್ಣೆನ ಫಿಲ್ಟರ್ ಮಾಡಿ ಒಂದು ಸೈಡ್ಗೆ ಒಂದು ಡಬ್ಬದಲ್ಲಿ ಹಾಕಿಟ್ಟ ಮೇಲೆ ಏನಪ್ಪ ಮಾಡ್ಬೇಕು ನೀವು ಅಂದರೆ, ಈ ಹಾಲು ಕುಡಿಸಿಗೆ ಎಲೆ ಒಂದು 11 ಎಲೆ ಆಗಲಿ ಅಥವಾ 9 ಎಲೆ ಆಗಲಿ ಆ ಫಿಲ್ಟರ್ ಮಾಡಿರೋ ಎಣ್ಣೆಲಿ ಹಸಿ ಎಲೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡಿ. ಅದ್ರ ಪಾಡ್ಗೆ ನೆನ್ಕೊಂಡಿರಲಿ, ಅದನ್ನೇ ತೆಗೆಯಕ್ಕೆ ಹೋಗ್ಬೇಡಿ ನೀವು. ಈ ಎಣ್ಣೆನ ಪ್ರತಿ ದಿವಸ ನೀವು ಬಳಸ್ತಾ ಬಂದರೆ ನಿಮ್ಗೆ ಈ ಸೊರಿಯಾಸಿಸ್ ಅಲರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕಂಪ್ಲೀಟಾಗಿ ಹೋಗ್ಬೇಕಂದ್ರೆ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ರಕ್ತ ಶುದ್ಧಿ, ದೇಹ ಶುದ್ಧಿ, ಅದೇ ರೀತಿ ಈ ಚರ್ಮ ರೋಗಗಳಿಗೆ ಸಂಬಂಧಪಟ್ಟಿದ್ದು ಈ ಸೊರಿಯಾಸಿಸ್ಗೆ ಸ್ಪೆಷಲಾಗಿ ಯಾವ ಸಿಂಧುಗಳು ಭಸ್ಮಗಳು ಬಳಸ್ಕೊಂಡ್ರೆ ಶಾಶ್ವತ ಪರಿಷ್ಕಾರ ಸಿಗುತ್ತೆ ಅನ್ನೋದನ್ನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ಸೇರಿ ಬಳಸ್ಕೊಳ್ಳಿ. ಯಾಕಂದರೆ ನಮಗೆ 64 ಕುಷ್ಠರೋಗಗಳಲ್ಲಿ 18 ಕುಷ್ಠರೋಗ ತುಂಬ ಕಷ್ಟವಾದ್ದು, ಹೋಗದೇ ಇರುವಂಥದ್ದು. ಆ 18ರಲ್ಲಿ 2 ಕುಷ್ಠರೋಗ ಇರುತ್ತೆ. ಇದು ಭಾಳ ಡೇಂಜರ್. ಅಷ್ಟು ಈಸಿಗೆ ಹೋಗಲ್ಲ. ನೀವು ಎಣ್ಣೆ ಹಚ್ಚಿದ್ರೆ ಕಡಿಮೆ ಆಯಿತು, 12 ದಿನಕ್ಕೆ ಮತ್ತೆ ಬರುತ್ತೆ, 6 ತಿಂಗಳಿಗೆ ಬರ್ಬೋದು, 3 ತಿಂಗಳಿಗೆ ಬರ್ಬೋದು, ತಿಂಗಳಿಗೆ ಬರ್ಬೋದು, ವಾರಕ್ಕೆ ಬರ್ಬೋದು. ಹೊರಗೆ ಎರಡೂ ತಗೊಂಡಾಗ ಮಾತ್ರ ನಿಮಗೆ ಶಾಶ್ವತ ಪರಿಷ್ಕಾರ, ಪರ್ಮನೆಂಟಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಯಾಕಂದರೆ ತುಂಬ ಜನ ಅನ್ಕೊಂತಾರೆ ಅಲ್ಲಿ ಇಲ್ಲಿ ಹೋಗಿ ಔಷಧಿಗಳು ತಗೊಂಡೆ ಕೆಲಸ ಆಗಿಲ್ಲ, ಹಂಗಲ್ಲ. ಯಾವುದಂದ್ರೆ ಅದಾಗಲ್ಲ. ನೀವು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಎಲ್ಲ ಕಾಯಿಲೆ ನೀವು ಅನ್ಕೊಂಡಂಗೆ ಈಸಿಯಾಗಿ ಹೋಗ್ಬಿಡಂಗಿದ್ರೆ ಈ ಭೂಮಿಯಲ್ಲಿ ಮನುಷ್ಯನಿಗೆ ರೋಗ ಸಮಸ್ಯೆ ಅನ್ನೋದೇ ಇರ್ತಾ ಇರಲಿಲ್ಲ. ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕೆ ತಗ್ಗಟ್ಟಾಗಿರೋ ಔಷಧಿಗಳನ್ನ ಬಳಸಬೇಕು, ಸರಿಯಾದ ವೈದ್ಯರನ್ನ ಭೇಟಿ ಆಗಬೇಕು, ಪಥ್ಯ ಇರಬೇಕು. ನಾವು ಅದನ್ನು ಪಾಲನೆ ಮಾಡಿದಾಗೆ ನಮಗೆ ಪರಿಷ್ಕಾರಗಳನ್ನು ಸಿಗುತ್ತೆ. ನಿಮಗೆ ಯಾರಿಗಾದರೂ ಈ ಥರ ಸಮಸ್ಯೆಗಳಿದ್ದು ಮಾಡ್ಕೊಳ್ಳೋಕೆ ಆಗದೇ ಇದ್ದರೆ ನಮ್ಮ ಹತ್ರ ಫುಲ್ ಕಿಟ್ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಿದ್ದು ಒಳಗೆ ಹೊರಗೆ ಎಲ್ಲಕ್ಕೂ ಸಿಗುತ್ತೆ. ಅದೇ ಅಲ್ದಿರ ಯಾರಿಗಾದ್ರು ಕಣ್ಣಿನ ಸಮಸ್ಯೆಗಳಿದ್ದರೆ ಪ್ರತಿ ಭಾನುವಾರ ನಾವು ಉಚಿತವಾಗಿ ಔಷಧಿ ಹಾಕ್ತೀವಿ, ಬಂದು ಹಾಕ್ಸ್ಕೊಂಡೋಗಿ. ಇನ್ನೂ ಕೆಲವರಿಗೆ ಬಾಣಲಿ ತಲೆ ಮೇಲೆ ಕೂದಲು ಬರಬೇಕು ಅನ್ನೋ ಅವಶ್ಯಕತೆ ಇದ್ದರು ಪ್ರತಿ ಗುರುವಾರ ದಿವಸ ಬಂದು ನಾವು ತಲೆಗೆ ಔಷಧಿ ಹಚ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋಲಿ ಮುಕ್ತಾಯ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು